ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಎಎಸ್ ಅಧಿಕಾರಿ ಜಗದೀಶ್ಗೆ ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ. ಜಗದೀಶ್ ಇದ್ದ ಕಚೇರಿ ಮತ್ತು ಮನೆ ಮೇಲೂ ರೇಡ್ ನಡೆದಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಎಂಡಿ ಆಗಿ ಜಗದೀಶ್ ಯಲಹಂಕದಲ್ಲಿ 11 ಎಕರೆ ಜಮೀನನ್ನ ಅನಧಿಕೃತ ವ್ಯಕ್ತಿಗಳಿಗೆ ನೀಡಿದ್ದ ಆರೋಪ ಅವರ ಮೇಲಿದೆ. ಈ ಪ್ರಕರಣ ಕುರಿತಂತೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿತ್ತು. ಜಮೀನು ನೀಡಿದ್ದ ವಿಚಾರದಲ್ಲಿ 2023ರಲ್ಲಿ ಕೇಸ್ ದಾಖಲಾಗಿತ್ತು. ಹಿಂದೆ ಬೆಂಗಳೂರು ಸ್ಪೆಷಲ್ ಡಿಸಿ ಆಗಿ ಜಗದೀಶ್ ಕೆಲಸ ಮಾಡಿದ್ರು. ಯಲಹಂಕ ತಹಶೀಲ್ದಾರ್ ರಜನಿಕಾಂತ್ ಮೇಲೆ ಸಹ ದಾಳಿ ನಡೆಸಲಾಗಿತ್ತು. ಬೆಂಗಳೂರಿನಲ್ಲೇ ಒಟ್ಟು 7 ಕಡೆ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇತ್ತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಲೋಕಾಯುಕ್ತದವರು ದಾಳಿಯನ್ನ ನಡೆಸಿದ್ದಾರೆ. ಅಪರಾಧಿಕ ದುರ್ವರ್ತನೆ ಆರೋಪದ ಹಿನ್ನೆಲೆಯಲ್ಲಿ ಲೋಕ ರೇಡ್ ನಡೆದಿರೋದು. ಡಿಸಿ ಕಚೇರಿಯಲ್ಲಿ ಪ್ರತಿ ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. ಡಿಸಿ ಕಚೇರಿಯ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. ಕೆಎಎಸ್ ಆಫೀಸರ್ ಜಗದೀಶ್ ಅವರ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಸ್ಕ್ರೀನ್ ಮೇಲೆ. ಯಲಹಂಕದಲ್ಲಿ 11 ಎಕರೆ ಜಮೀನನ್ನು ಅನಧಿಕೃತ ವ್ಯಕ್ತಿಗಳಿಗೆ ನೀಡಿದ್ದಾರೆ ಇವರು ಅನ್ನೋ ಆರೋಪ. ಈ ಪ್ರಕರಣದ ಕುರಿತಂತೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿತ್ತು. ಜಮೀನು ನೀಡಿದ್ದ ವಿಚಾರದಲ್ಲಿ 2023ರಲ್ಲಿ ಕೇಸ್ ದಾಖಲಾಗಿತ್ತು. ಹಿಂದೆ ಬೆಂಗಳೂರು ಸ್ಪೆಷಲ್ ಡಿಸಿ ಆಗಿ ಜಗದೀಶ್ ಕೆಲಸವನ್ನ ಮಾಡಿದ್ರು. ಯಲಹಂಕ ತಹಶೀಲ್ದಾರ್ ರಜನಿಕಾಂತ್ ಮೇಲೆ ಸಹ ದಾಳಿಯನ್ನ ನಡೆಸಲಾಗಿತ್ತು. ಬೆಂಗಳೂರಿನಲ್ಲೇ ಒಟ್ಟು 7 ಕಡೆ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತದವರು. ಇತ್ತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅಪರಾಧಿಕ ದುರ್ವರ್ತನೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತದವರು ರೇಡ್ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈಗ ಲೋಕಾಯುಕ್ತದವರು ದಾಳಿಯನ್ನು ನಡೆಸಿದ್ದಾರೆ ಕೆಎಎಸ್ ಅಧಿಕಾರಿ ಜಗದೀಶ್ ಅವರ ಕಚೇರಿಯ ಮೇಲೆ. ಸೊ ಆ ನಿಟ್ಟಿನಲ್ಲಿ ಅವ್ರ ಮೇಲೆ ಇದ್ದಂಥ ಆರೋಪಗಳೇನು, ಜೊತೆಗೆ 7 ಕಡೆ ದಾಳಿ ಆಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಾಮ್, ಏನಂದ್ರೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಎಷ್ಟೇ ಒಂದು ದಾಳಿ ಮಾಡಿದ್ರು ಮತ್ತೆ ಟ್ರ್ಯಾಪ್ ಮಾಡಿದ್ರು ಕೂಡ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅವರ ಒಂದು ಚಾಳಿಯನ್ನ ಬಿಡೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಪ್ರತಿ ಒಂದು ಕೇಸ್ನಲ್ಲೂ ಕೂಡ ಕೇಸ್ನ ಪೆಂಡಿಂಗ್ ಇಡುವಂತದ್ದು ಅಥವಾ ಕೆಲವೊಂದು ವಿಚಾರಗಳಿಗೆ ಡಿಮ್ಯಾಂಡ್ ಮಾಡುವಂತದ್ದು ಈ ರೀತಿಯಾಗಿ ಮಾಡ್ತಾನೆ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂತ ಹೇಳಿ ಈಗಾಗಲೇ ಜಗದೀಶ್ ಅಂತ ಏನ್ ಹೇಳಿದ್ದಾರೆ. ಅವರು ಅಂದ್ರೆ ಯಲಹಂಕದಲ್ಲಿ ಕೂಡ ಅವರು ತಹಶೀಲ್ದಾರ್ ಆದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಏನೋ ಒಂದು 10 ರಿಂದ 12 ಎಕರೆಯಷ್ಟು ಭೂಮಿಯನ್ನ ಖಾಸಗಿ ವ್ಯಕ್ತಿಯೊಬ್ಬರಿಗೆ ಕೂಡ ಅದನ್ನ ಏನು ಕೊಟ್ಟಿದ್ರು ಅನಧಿಕೃತವಾಗಿ ಅನ್ನೋ ಒಂದು ಮಾಹಿತಿ ಕೂಡ ಬಂದಿತ್ತು. ಆ ವಿಚಾರವಾಗಿ ಲೋಕಾಯುಕ್ತದಲ್ಲೂ ಕೂಡ ಕೇಸ್ ಕೂಡ ದಾಖಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಬೆಂಗಳೂರಿನ ಏನೋ ನಗರ ಡಿಸಿ ಕಚೇರಿ ಇದೆ ಅಲ್ಲೂ ಕೂಡ ದಾಳಿ ಮಾಡಿದ್ದಾರೆ. ಇತ್ತ ಏನು ಜಗದೀಶ್ಗೆ ಸೇರಿದಂತ ಕೆಲವೊಂದು ಕಡೆಯಲ್ಲೂ ಕೂಡ ದಾಳಿ ಮಾಡಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಈಗಾಗಲೇ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಸರ್ಕಾರ ಏನು ಸರ್ಕಾರಿ ಅಧಿಕಾರಿಗಳಾಗಿ ಅವರು ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಬೆನ್ನೆಲುಬಾಗಿ ನಿಲ್ಬೇಕು ಹೊರತು ಸರ್ಕಾರದಲ್ಲಿ ಇರುವಂತಹ ಬೊಕ್ಕಸವನ್ನೇ ಖಾಲಿ ಮಾಡೋದಕ್ಕೆ ಹೊರಟಿದ್ದಂತಹ ಅಧಿಕಾರಿಗಳಿಗೆ ಈಗಾಗಲೇ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು. ಬೆಳಗಿಂದನೂ ಕೂಡ ಏನು ಈ ಒಂದು ರೈಡ್ ಕೂಡ ಕಂಟಿನ್ಯೂ ಆಗಿರುವಂತದ್ದು. ಪ್ರತಿಯೊಂದು ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಅಂದ್ರೆ ಎಲ್ಲೆಲ್ಲಿ ಲೋಪ ಆಗಿದೆ ಮತ್ತೆ ಈ ತಹಶೀಲ್ದಾರ್ ರ್ಯಾಂಕ್ ನ ಅಧಿಕಾರಿಗಳ ಕೆಳಗಡೆ ಏನು ರ್ಯಾಂಕ್ ಇರ್ತಾರೆ ಅವರು ಏನಾದ್ರು ಇದಕ್ಕೆ ಸಪೋರ್ಟಿವ್ ಆಗಿದ್ರ ಮತ್ತೆ ಯಾವ ರೀತಿಯಾದಂತ ಫೇಕ್ ದಾಖಲೆಗಳನ್ನ ಇವ್ರು ಕೊಡ್ತಾ ಇದ್ರು ಮತ್ತೆ ಯಾರ್ಯಾರು ಖಾಸಗಿ ವ್ಯಕ್ತಿಗೆ ಇವರು ಮಾರಾಟ ಮಾಡಿದ್ರು ಹೀಗೆ ಎಲ್ಲಾ ವಿಚಾರಗಳನ್ನು ಒಳಗೊಂಡು ಈಗಾಗಲೇ ಆ ರೈಡ್ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಬಹುತೇಕವಾಗೂ ಕೂಡ ಇವತ್ತು ಸಂಜೆವರೆಗೂ ಕೂಡ ರೈಡ್ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಇದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ದಾಖಲೆಗಳೇನಿದೆ ಅದೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂತಾರೆ. ಅದ್ರಲ್ಲಿ ನಿಜಕ್ಕೂ ಕೂಡ ಇವ್ರು ಏನಾದ್ರು ದೋಷ ಕಂಡು ಬಂದಿದ್ದೆ ಅದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರನ್ನು ಕೂಡ ಕರೆದು ವಿಚಾರಣೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.